ಇದೆ ಫ್ರಂಟ್ ಅಲ್ಲಿ ಬಡತನದ ಮೇಲೆ ಯುದ್ಧ. 1 ಲಕ್ಷ ಸರ್. ನಿಮ್ ಚಾನಲ್ ಕಡೆಯಿಂದ 65 ಕೊಡ್ತೀನಿ ಸರ್. FC ಇನ್ಸೂರೆನ್ಸ್ ಬೇಕು 1 ಲಕ್ಷ ಕೊಡ್ತೀನಿ ಸರ್. 1 ಲಕ್ಷಕ್ಕೆ ಸಿಗುತ್ತೆ. 1 ಲಕ್ಷ ಕೊಡ್ತೀನಿ ಸರ್. ಇನ್ನು ಟೇಬಲ್ ಆನ್ ಟೇಬಲ್ ಬರ್ಲಿ ಸರ್. 2,30,000 ಕೊಡ್ತೀನಿ ಸರ್. ಯಾರಾದ್ರೂ ಮಾರ್ಕೆಟ್ ಅಲ್ಲಿ ಊಟ ತಿಂಡಿ ಬಿಸ್ನೆಸ್ ಮಾಡೋರಿಗೆ ಯಾರಾದ್ರೂ ಓಮಿನಿ ಹುಡುಕ್ತಿದ್ರೆ ಸರ್ ನಮ್ಮ ಹತ್ರ ಬರ್ಲಿ. 1 ಲಕ್ಷಕ್ಕೆ FC ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. 1 ಲಕ್ಷಕ್ಕೆ FC ಇನ್ಸೂರೆನ್ಸ್ ಓಮಿನಿ 1 ಲಕ್ಷ ಸರ್. ಯಾರದೇ ಪ್ರೊಫೈಲ್ ಸತ್ತೋಗಿರ್ಲಿ, ಪ್ರೊಫೈಲೇ ಇಲ್ಲ ಹಾಳಾಗ್ಬಿಟ್ಟಿದೆ, ನನ್ ಕಾರೇ ತಗೊಳಕಲ್ಲ ಅಂತ ನೋವು ಪಡಂಗಿಲ್ಲ ಸರ್. BM ಕಾರ್ಸ್ಗೆ ಬಸವಣ್ಣವ್ರ ಹತ್ರ ಬರ್ಲಿ ಸರ್. ಅವ್ರು ಯಾವ್ದೇ ಕಾರ್ ತಗೊಂಡ್ರು 60% ಲೋನು 40% ದುಡ್ಡು ಸರ್. 1 ಲಕ್ಷ ಕಾರ್ ತಗೊಂಡ್ರೆ 60,000 ದುಡ್ಡು 40,000 ಲೋನು. 2 ಲಕ್ಷ ಗಾಡಿ ತಗೊಂಡ್ರೆ 1,20,000 ಲೋನು 80,000 ಕ್ಯಾಶ್. 5 ಲಕ್ಷ ಗಾಡಿ ತಗೊಳ್ಳಿ 3 ಲಕ್ಷ ಲೋನು 2 ಲಕ್ಷ ಕ್ಯಾಶ್. ಅದು ಮಾಡಲ್ ಅಲ್ಲ, ಮಾಡಲ್ ಇಲ್ಲ, ಯಾವುದೇ ಮಾಡ್ಲಾಗ್ಲಿ ಸರ್. ನಿಸಾನ್ ಸನ್ನಿ ಡೀಸೆಲ್ ಗಾಡಿ 13 ಮಾಡಲ್ ಸೆಕೆಂಡ್ ಓನರ್ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಸರ್. ಸರ್ ಇದು ಚಾಲೆಂಜರ್ ರೇಟ್ ಕೊಡ್ತೀರಿ ಸರ್. 1,40,000 ಕೊಡ್ತೀನಿ. 1,40,000 ಅದು ನಿಸಾನ್ ಸನ್ನಿ 13 ಮಾಡ್ಲು ಸರ್. ಇನೋವಾಗಳು ಓಪನ್ ಚಾಲೆಂಜ್ ರೇಟ್ ಕೊಡ್ತಾ ಇದೀನಿ ಸರ್. 8.5 ಲಕ್ಷ ಕೊಡ್ತಾ ಇದೀನಿ. 16 ಮಾಡ್ಲು 8.5 ಲಕ್ಷ ಕೊಡ್ತಾ ಇದೀನಿ. 10 ಮಾಡ್ಲು ವಿ ವರ್ಷನ್ 6 ಲಕ್ಷ ಕೊಡ್ತಾ ಇದೀನಿ. 8 ಮಾಡ್ಲು ವಿ ವರ್ಷನ್ 5,80,000 ಕೊಡ್ತಾ ಇದೀನಿ. 2,40,000 ಕೊಡ್ತೀನಿ ಸರ್. 2,40,000 ಡೀಸೆಲ್ ವೇರಿಯಂಟ್. ಡಿಸೈರ್ ಸರ್. ಮಾರುತಿ ರಿಡ್ಜ್ 2009 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್. ಸರ್ 2,30,000 ಕೊಟ್ಬಿಡ್ತೀನಿ. 17 ಮಾಡ್ಲು ಸರ್. ಮಾರ್ಕೆಟ್ ಅಲ್ಲಿ 17 ಮಾಡ್ಲು ಸಿಂಗಲ್ ಸೆಕೆಂಡ್ ತಗೋಬೇಕು ಅಂದ್ರೆ 3,75,000 ಆಡಿದೆ. 2017 ಬರ್ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ 3 ಲಕ್ಷ ಈಕೋ ಕೊಡ್ತೀನಿ. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 3 ಲಕ್ಷ ಲೋನೇ ಆಗ್ಬಿಡುತ್ತೆ. 15 ಮಾಡ್ಲು ಡೀಸೆಲ್ ಗಾಡಿ 2,25,000 ಇನ್ನೂ 10,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 15 ಮಾಡ್ಲು ಡೀಸೆಲ್ ಗಾಡಿ 10,000 ಕೊಟ್ಬಿಡ್ತೀನಿ ಸರ್. 10,000ಕ್ಕೆ 15 ಮಾಡ್ಲು ಸಿಗುತ್ತೆ ನಿಮಗೆ. 8 ಮಾಡ್ಲು 8 ಮಾಡ್ಲು 165 ಸಿಗುತ್ತೆ. ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ. ವಿತ್ ಟ್ರಾನ್ಸ್ಫರ್ 170 ಕೊಡ್ತೀನಿ ಸರ್. 170 ಸಿಗುತ್ತೆ ನೋಡಿ. 2008 ಮಾಡಲ್ 2013 ಮಾಡಲ್ ಸಿಂಗಲ್ ಓನರ್ 2,30,000 ಕೊಡ್ತೀನಿ ಸರ್. 3,70,000 ಕೊಡ್ತೀನಿ. ಡೀಸೆಲ್ ವೆಹಿಕಲ್ ಸಿಗುತ್ತೆ. ಫೋರ್ಸ್ ಸರ್. ಫೋರ್ಸ್ ಸ್ಪೆಷಲ್ ಅಂದ್ರೆ ಯಾವುದೇ ಗಾಡಿ ತಗೊಳ್ಳಿ, 5 ಮಾಡ್ಲು 4 ಮಾಡ್ಲು 3 ಮಾಡ್ಲು ಯಾವುದೇ ತಗೊಳ್ಳಿ ಲೋನ್ ಮಾಡ್ಕೊಡ್ತೀನಿ. ಆಲ್ಟೋ ಅದು ಲೋನ್ ಸರ್ ಮಾಡ್ಕೊಡ್ತೀನಿ. 3 ಗಾಡಿ ಇದೆ ಸರ್. ಇನೋವಾ 3 ಗಾಡಿ ಸರ್. 5,75,000 ವಿ ವರ್ಷನ್ ಇನೋವಾ ಕೊಡ್ತೀನಿ. 5,70,000 ರೂಪಾಯಿಗೆ ಇನೋವಾ ಸಿಗುತ್ತೆ ನೋಡಬಹುದು. ಅದು 7 ಸೀಟರ್ ವೆಹಿಕಲ್ ಟಾಪ್ ಅಂಡ್ ವಿ ವೇರಿಯಂಟ್ ಸಿಗುತ್ತೆ. 10 ಮಾಡ್ಲು ವಿ ವರ್ಷನ್ ಇನೋವಾ 10 ಮಾಡ್ಲು ವಿ ವರ್ಷನ್ ಮಾರ್ಕೆಟ್ ಎಲ್ಲಾರು ವಿಚಾರಿಸಿ ಸರ್ 7.5 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಕಡೆಯಿಂದ ಬರ್ರಿ 6 ಲಕ್ಷಕ್ಕೆ ಇನೋವಾ ಕೊಡ್ತೀನಿ. 6 ಲಕ್ಷಕ್ಕೆ ಇನೋವಾ ವಿ ವರ್ಷನ್ ಶೋರೂಮ್ ರೆಕಾರ್ಡ್ 1,50,000 ಸರ್. ಹೌದಾ? 1 ಲಕ್ಷ ಶೋರೂಮ್ ರೆಕಾರ್ಡ್ ಸರ್. ಟಾಪ್ ಎಂಡ್ GX ಇದು ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ಚಸ್ಕಲ್ಲಿ ನಿಮ್ ಚಾನಲ್ ಕಡೆ ಬಂದು 8,50,000 ಕೊಡ್ತೀನಿ. 8,50,000 ಮಾಡ್ಲಿ ನಾವು ಅಷ್ಟೇನಾ ಸರ್? ನಮ್ಮ ಹತ್ರ ಇನೋವಾ 3 ಇದೆ. XCV 3 ಗಾಡಿ ಇದೆ. XCV 2016 ಮಾಡ್ಲು ಸೆಕೆಂಡ್ ಓನರ್. ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ವಿಚಾರಿಸಿ ಸರ್. 9.5 10 ಲಕ್ಷ 10 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ಬಂದು 9,75,000 ಕೊಡ್ತೀನಿ. 16 ಮಾಡ್ಲು W10 ಲೋನ್ ಆಗುತ್ತೆ. 90% ಲೋನ್ ಆಗ್ಬಿಡುತ್ತೆ. 9 ಲಕ್ಷ ಲೋನ್ ಆಗುತ್ತೆ. ನಿಮ್ ಚಾನಲ್ ಕಡೆಯಿಂದ ಬರೀ 2,40,000 ಕೊಡ್ತೀನಿ. 2,40,000 ವ್ಯಾಗನರ್ ಸಿಂಗಲ್ ಓನರ್ ಗಾಡಿ ಸರ್. 2020 ಮಾಡ್ಲು ಸಿಂಗಲ್ ಓನರ್ 85,000 ಹೊಡೆದೆ. i20 ಮ್ಯಾಗ್ನಾ ಆಪ್ಷನಲ್ ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ನ್ಯೂ ಶೇಪ್ ಗಾಡಿ ಸರ್. ಮಾರ್ಕೆಟ್ 7.5 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಕಡೆಯಿಂದ ಬರ್ಲಿ ನಮ್ ಶೋರೂಮ್ಗೆ BM ಕಾರ್ಸ್ಗೆ 6,30,000 ಕೊಡ್ತೀನಿ. 6,30,000 ನ್ಯೂ ಶೇಪ್ ಸಿಗುತ್ತೆ ನಿಮ್ಗೆ ಸರ್. i20 19 ಮಾಡ್ಲಿ ಸರ್. 19 ಮಾಡ್ಲು ಶೋರೂಮ್ ರೆಕಾರ್ಡ್ ಹೊಡಿದೆ ಸರ್. ನಮ್ ಶೋರೂಮ್ ಅಲ್ಲಿ BM ಕಾರ್ಸ್ ಅಲ್ಲಿ ನಿಮ್ ಚಾನಲ್ ಇಂದ ಬಂದ್ರೆ 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷಕ್ಕೆ 19 ಮಾಡ್ಲು i20 ಕೊಡ್ತೀನಿ. ನ್ಯೂ ಶೇಪ್ ಬರೀ 80,000 ಸರ್. 4,30,000 ಕೊಡ್ತೀನಿ. 4,30,000 14 ಮಾಡ್ಲು i10 ಗ್ರ್ಯಾಂಡ್ i10 ಓವರ್ ಸರ್. ಸೆಕೆಂಡ್ ಓನರ್ 4,10,000 ಕೊಡ್ತೀನಿ. 4,00,000 ರೂಪಾಯಿಗೆ ಸರ್. SDX ಪ್ಲಸ್ ಇದು ಗಾಡಿ ನೀಟ್ ಕಂಡೀಷನ್ ಸಿಂಗಲ್ ಓನರ್ ಸಲ್ಟಸ್ ಕಿಯಾ ಸಲ್ಟಸ್ ಸರ್. ಸಿಂಗಲ್ ಓನರ್ 78,000 ರೆಕಾರ್ಡೆಡ್ ಹೊಡಿದೆ ಸರ್. ಶೋರೂಮ್ ಅಲ್ಲಿ 20 ಲಕ್ಷ ಗಾಡಿ ಸರ್. BM ಕಾರ್ಸ್ ಅಲ್ಲಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 12 ಲಕ್ಷ ಕೊಡ್ತೀನಿ ಸರ್. 17 ಅಂತ ತಗೊಂಡ್ರೆ 7 ಲಕ್ಷ ಬೇಕು. 15 ಅಂತ ತಗೊಂಡ್ರೆ 6 ಲಕ್ಷ ಬೇಕು ಸರ್. 15 ಬೇಡ 17 ಬೇಡ. ನಮ್ ಶೋರೂಮ್ BM ಕಾರ್ಸ್ ಅಲ್ಲಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ i20 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷ 17 ಮಾಡ್ಲು i20 ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 4.5 ಸರ್. ಇನ್ನು ನಿಮ್ ಚಾನಲ್ ಕಡೆಯಿಂದ 4,40,000 ಕೊಡ್ತೀವಿ. 4,40,000ಕ್ಕೆ 14 ಮಾಡ್ಲು 2018 ಮಾಡ್ಲು ಎಲ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ರೆಕಾರ್ಡೆಡ್ ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ. ಸಾರಿ ಸನ್ ರೂಫ್ ಗಾಡಿ W10 ವಿತ್ ಸನ್ ರೂಫ್ ಸರ್. ಸರ್ ಮಾರ್ಕೆಟ್ 18 ಮಾಡ್ಲಿಗೆ
13 ಲಕ್ಷ ಬೇಕು ಸರ್. ಹೌದು. 13 ಲಕ್ಷ ಸರ್. ನಮ್ ಶೋರೂಮ್ ಅಲ್ಲಿ BM ಕಾರ್ಸ್ ಅಲ್ಲಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 9,25,000 ಕೊಡ್ತೀನಿ. 9,25,000 18 ಮಾಡಲ XV500 W10 ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 9,50,000 ಲೋನೇ ಆಗ್ಬಿಡ್ತೀನಿ. ಓಕೆ, 9,50,000 ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್. ಪ್ರೊಫೈಲ್ ಚೆನ್ನಾಗಿದ್ರೆ ಸೂಪರ್ ಸರ್. ನಮ್ BM ಕಾರ್ಸ್ ಗೆ ನಿಮ್ ಚಾನಲ್ ಕಡೆಯಿಂದ ಬರ್ಲಿ ಟೆರಾನ 3,90,000 ಕೊಡ್ತೀನಿ. 3,90,000 ನಿಶಾನ್ ಟೆರಾನ ಸಿಗುತ್ತೆ. 14 ಮಾಡಲು ಲೋನ್ 2 ಲಕ್ಷ ಆರಾಮಾಗಿ ಹಾಕೊಡ್ತೀನಿ. ಸರ್ ನಮ್ಮ ಹತ್ರ ನಿಮ್ ಚಾನಲ್ ಕಡೆಯಿಂದ ಬರ್ಲಿ 3,10,000ಕ್ಕೆ 13 ಮಾಡಲು ಡೀಸೆಲ್ ಗಾಡಿ 520 ಕೊಡ್ತೀನಿ. ಡೀಸೆಲ್ ಗಾಡಿ ಅದನ್ನು 13 ಮಾಡಲು ಸರ್ ಆರಾಮ್ಸೆ ಲೋನ್ 2.5 ಲೋನ್ ಹಾಕೊಟ್ಬಿಡ್ತೀನಿ ಸರ್. XV500 14 ಮಾಡಲು ಗಾಡಿ ಸೂಪರ್ ಇದೆ ಸರ್. 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷಕ್ಕೆ 14 ಚಾನಲ್ ಕಡೆಯಿಂದ ಬಂದ್ರೆ BM ಕಾರ್ಸ್ ಗೆ 5,80,000 ಕೊಡ್ತೀನಿ. 5,80,000ಕ್ಕೆ 14 ಮಾಡಲು W8. ಓಕೆ, ಅದು ಪ್ಯೂರ್ ಕರ್ನಾಟಕ. ಸರ್ ಯಾರಾದ್ರೂ 7 ಸೀಟರ್ ಪೆಟ್ರೋಲ್ ಗಾಡಿ ಹುಡುಕ್ತಿದ್ರೆ ನಮ್ಮ ಹತ್ರ 15 ಮಾಡಲು ಸಿಂಗಲ್ ಓನರ್ ಗಾಡಿ ಇದೆ ಸರ್. ನಿಮ್ ಚಾನಲ್ ಕಡೆಯಿಂದ ಬರ್ಲಿ 4,80,000 ಕೊಡ್ತೀನಿ. 4,80,000ಕ್ಕೆ 7 ಸೀಟರ್ ಸಿಂಗಲ್ ಓನರ್ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 4.5 ಲಕ್ಷ ಲೋನೇ ಆಗ್ಬಿಡುತ್ತೆ. 16 ಮಾಡಲು ಸಿಂಗಲ್ ಓನರ್ 5,20,000ಕ್ಕೆ. 5,20,000ಕ್ಕೆ 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2016 ಮಾಡಲು ಸಿಂಗಲ್ ಓನರ್ 1 ಲಕ್ಷ ರೆಕಾರ್ಡೆಡ್ ಓಡಿದೆ. W10 ಸಿಂಗಲ್ ಓನರ್ ಸನ್ರೂಫ್ ಗಾಡಿ. ರೆಕಾರ್ಡೆಡ್ ಕಿಲೋಮೀಟರ್ 1 ಲಕ್ಷ ಕಿಲೋಮೀಟರ್ 1 ಲಕ್ಷ ಓಡಿದೆ. 11 ಲಕ್ಷ ಕೊಡ್ತೀನಿ. 11 ಲಕ್ಷಕ್ಕೆ ಸಿಗುತ್ತೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಕುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಹಾಗೆ ಇವತ್ತು ನಾನು BM ಕಾರ್ಸ್ ಗೆ ಬಂದಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ನಮ್ ಜೊತೆ ಬಸವಣ್ಣ ಸರ್ ಇದಾರೆ. ಹೇಗಿದ್ದಾರೆ ಬಸವಣ್ಣ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿ ನಡೀತಿದ್ದೀರಾ? ಪರವಾಗಿಲ್ಲ. ಓಕೆ, ಬಸವಣ್ಣ ಸರ್ ಹತ್ರ ಬಂದ್ರೆ ಏನ್ ಗೊತ್ತಾ, ಇಲ್ಲಿ ನಾಗರಬಾವಿ, ಆಲ್ ಓವರ್ ನಾಗರಬಾವಿಯಲ್ಲಿ ಒಂದೇ ಒಂದು ಶೋರೂಮ್ ಅನ್ಸುತ್ತೆ. ಯಾವುದೇ ಮಾಡ್ಲ್ ಇರ್ಲಿ, ಯಾವ ಗಾಡಿಗೆ ಇರ್ಲಿ ಲೋನ್ ಮಾಡ್ಕೊಡ್ತಾರೆ. ಇವನ್ 1 ಲಕ್ಷ ಕಾರ್ ಇದ್ರು ಲೋನ್ ಮಾಡ್ಕೊಡ್ತಾರೆ. ಆಮೇಲೆ ಎಲ್ಲಾ ಕಾರ್ಗಳಿಗೂ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇವನ್ ನಿಮ್ಗೆ 16 ಮಾಡಲ್ ಎಲ್ಲ 9 ಲಕ್ಷ 10 ಲಕ್ಷದ ಒಳಗೆ ಸಿಕ್ಬಿಡುತ್ತೆ. ಅದು W10 ಟಾಪ್ ಅಂಡ್ ವೇರಿಯಂಟ್ 500 ಎಲ್ಲ. ನಿಮ್ ಶೋರೂಮ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬಿಡಿ ಸರ್ ನಮ್ಮ ಕಸ್ಟಮರ್. ಸರ್ ನಮ್ ಶೋರೂಮ್ ಅಲ್ಲಿ ಸರ್ ವಿಶೇಷ ಏನಂದ್ರೆ ರೇಟ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ಸರ್. ಓಪನ್ ಚಾಲೆಂಜ್ ರೇಟು ಸರ್. XV500 ಗಳು 16 ಮಾಡ್ಲು, 17 ಮಾಡ್ಲು, 18 ಮಾಡ್ಲ ಸರ್ 12 ಲಕ್ಷ 13 ಲಕ್ಷ ನೋಡ್ತಾರೆ. ನಮ್ಮ ಹತ್ರ ಒಂದು ಓನರ್ ಜಾಸ್ತಿ ಆಗಿರುತ್ತೆ. 13 ಮಾಡ್ಲು ರೆಕಾರ್ಡೆಡ್ ಗಾಡಿಗಳು. ರೆಕಾರ್ಡ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಅದಕ್ಕೇನು ಬಣ್ಣ ಕಟ್ಟಿ ಶೋ ಮಾಡಿ ನಾನು ನಿಲ್ಸಿರಲ್ಲ. ನ್ಯಾಚುರಲ್ ಗಾಡಿ ಹೆಂಗಿರುತ್ತೆ ಹಂಗ್ ನಿಲ್ಸಿರ್ತೀನಿ ಸರ್. ಓನರ್ ಮಾತ್ರ 3 ಆಗಿದೆ ಸರ್. 18 ಮಾಡ್ಲಿ XV500 ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ಸರ್. 10.5 ಲಕ್ಷ, 12 ಲಕ್ಷ, 13 ಲಕ್ಷ, 14 ಲಕ್ಷ ಹೇಳ್ತಾರೆ ಸರ್. ನಮ್ಮ ಹತ್ರ 9,25,000 ಕೊಡ್ತೀವಿ. 16 ಮಾಡಲು XV-ಗಳು ಸರ್ 9,75,000 ಕೊಡ್ತಾ ಇದೀನಿ. ಇನೋವಾಗಳು 3 ಇದೆ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ಸರ್. ನಮ್ ಶೋರೂಮ್ಗೂ ಬೇರೆಯವ್ರಿಗೂ ವ್ಯತ್ಯಾಸ ಅದೇ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ. ಎಲ್ಲಾ ಗಾಡಿಗಳು ರೆಕಾರ್ಡೆಡ್ ಓಡಿರುತ್ತೆ. ಒಂದೇ ಹೇಳಿದ್ರೆ ಸ್ವಲ್ಪ ಲೋನರ್ಸ್ ಗಳು ಜಾಸ್ತಿ ಆಗಿರ್ಬೋದು. ಇವನ್ ಓನರ್ ಗಳು ಜಾಸ್ತಿ ಆದ್ರೂ ಕಡಿಮೆ ಓಡಿರುತ್ತೆ. ಆಮೇಲೆ ಇಂಜಿನ್ ಕಂಡೀಷನ್ ಚೆನ್ನಾಗಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಬಹುದು. ಶೋರೂಮ್ ರೆಕಾರ್ಡೆಡ್ ಇರೋದ್ರಿಂದ ಇವನ್ ನಿಮ್ಗೆ ಅದೇನಾದ್ರು ಆಕ್ಸಿಡೆಂಟ್ ಆಗಿದ್ರೆ ಅಥವಾ ಏನೋ ಟಚ್ ಆಗಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಎಲ್ಲವೂ ನಮ್ ಗಾಡಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ಸರ್. ಅವ್ರು ಎಲ್ಲಿ ಬೇಕಾದ್ರೆ ತಗೊಂಡೋಗ್ಲಿ. ನಮ್ ಗಾಡಿ ಮಿಸ್ಟೇಕ್ ಇಂಜಿನ್ ಅಂದ್ರೆ ಅವ್ರ ಹಣ ಅವ್ರು ವಾಪಸ್ ಕೊಡ್ತೀನಿ ಸರ್. ಹೌದಾ? 24 hours ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ. ಓಕೆ, ಆಲ್ ಓವರ್ ಕರ್ನಾಟಕದಿಂದ ಎಲ್ರು ಕಾಲ್ ಮಾಡ್ತಾ ಇದಾರೆ ಅಂತೆ. ಅದ್ರಲ್ಲೂ ನಾವು ಫಸ್ಟ್ ವಿಡಿಯೋ ನಾವೇ ಮಾಡಿದೀವಿ. 3ನೇ ವಿಡಿಯೋ ಇದು ಆಕ್ಚುಲಿ ಮಾಡ್ತಾ ಇರೋದು. ಆಲ್ ಓವರ್ ಕರ್ನಾಟಕದಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ತುಂಬಾ ಸಪೋರ್ಟ್ ಇದೆ. ಚೆನ್ನಾಗಿ ಒಳ್ಳೆ ಕಾಲ್ಸ್ ಬರ್ತಾ ಇದೆ. ಹೌದಾ? ಒಳ್ಳೊಳ್ಳೆ ಗಾಡಿ ಕೊಟ್ಟಿದ್ದೀನಿ. ನಿಮ್ದು ಲೋನೇ ಸ್ಪೆಷಾಲಿಟಿ ಅದು ನಿಮ್ ಬಾಯಿಂದಾನೆ ಹೇಳ್ಬಿಟ್ರೆ ತುಂಬಾ ಚೆನ್ನಾಗಿ ಸರ್. ಆಲ್ ಕರ್ನಾಟಕನು ಲೋನ್ ಮಾಡ್ತೀನಿ. ಬೆಂಗಳೂರು ಇದ್ರೆ ಲೋಕಲ್ ಫೈನಾನ್ಸ್. ಯಾರಿಗೆ ಸಿಬಿಲ್ ಹಾಳಾಗಿದೆ ಬೆಂಗಳೂರು ಲೋಕಲ್ ಎಲ್ಲಾರ ಇರ್ಲಿ ಸರ್, ನಾನ್ ಲೋನ್ ಮಾಡ್ಕೊಡ್ತೀನಿ. ಪ್ರೈವೇಟ್ ಲೋನ್. ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ನಾನು ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಸತ್ತೋಗಿರ್ಲಿ ಅಂತ ಅವ್ರದೊಂದು ಡೈಲಾಗ್. ಅದಿದ್ರು ಪರವಾಗಿಲ್ಲ, ಲೋನ್ ಮಾಡ್ಕೊಡ್ತೀನಿ. ಬಸವಣ್ಣ ಸರ್ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ BM ಕಾರ್ಸ್. ನಿಮ್ಮ ಉಳ್ಳಾಲ ಆರ್ಟಿಒ ಸರ್ ನಿಯರ್ ಸರ್. ಉಳ್ಳಾಲ್ ರೋಡ್, RTO ರೋಡ್, KF41 ನಿಯರ್. ಈ ರೋಡಲ್ಲಿ ಎಲ್ ಬೇಕಾದ್ರೆ ಆಲ್ಮರ ಸರ್ಕಲ್ ನಿಯರ್ ಸೋಡಾ ಫ್ಯಾಕ್ಟ್ರಿ ಇದೆ. ಸೋಡಾ ಫ್ಯಾಕ್ಟ್ರಿ ಹತ್ರ ಒಂದ್ಸಲ ಬನ್ನಿ. ಬಸವಣ್ಣ ಸರ್ ಇಲ್ಲೇ ಇರ್ತಾರೆ ಆಫೀಸಲ್ಲಿ. ಒಂದ್ ಸ್ವಲ್ಪ ಬಿಸಿ ಮನುಷ್ಯರು ಆಕ್ಚುಲಿ. ಅಲ್ಲಿ ಓಡಾಡ್ತಾ ಇರ್ತಾರೆ. ಕಾಲ್ ಮಾಡ್ಕೊಂಡು ಬನ್ನಿ. ಕಾಲ್ ಮಾಡಿ ಅವೈಲೇಬಲ್ ಇಲ್ಲಿ ಎಕ್ಸಿಕ್ಯೂಟಿವ್ ಕೂಡ ಇರ್ತಾರೆ. ಬಂದು ಒಂದ್ಸಲ ಮಾತಾಡಿ. ಪ್ರೈಸ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಾಡ್ಕೊಡ್ತೀನಿ ಸರ್, ಖಂಡಿತ ಮಾಡ್ಕೊಡ್ತೀನಿ. ಒಳ್ಳೇದಾಗ್ಲಿ ಸರ್. ಓಕೆ ಸರ್. ಓಕೆ, ಮೊದಲಿಗೆ ನಮ್ಮ ಹತ್ರ ಒಂದು ಆಲ್ಟೋ ಕಾರ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಹೇಳಿದ್ದೀಯಾ ಸರ್? ಇದು ಆಲ್ಟೋ 2003 ಮಾಡಲ್ ಸರ್. FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. FC ಲ್ಯಾಪ್ಸ್ ಆಗಿದೆ ಸರ್. FC ಇನ್ಸೂರೆನ್ಸ್ ಬೇಕು 1 ಲಕ್ಷ ಕೊಡ್ತೀನಿ ಸರ್. 1 ಲಕ್ಷಕ್ಕೆ ಸಿಗುತ್ತೆ. 1 ಲಕ್ಷ ಕೊಡ್ತೀನಿ. ಕಂಡೀಷನ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್. ವಿತ್ ಟ್ರಾನ್ಸ್ಫರ್ ನಿಮ್ಗೆ 1 ಲಕ್ಷಕ್ಕೆ ಆಲ್ಟೋ ಆಗುತ್ತೆ ನೋಡಿ. ಅದನ್ನು ಕಲಿಯೋಕೆಲ್ಲ ಹುಡುಕೋರಿಗೆ ಆರಾಮಾಗಿ ತಗೊಬಹುದು. ಸ್ವಲ್ಪ ಪೇಂಟ್ ಖರ್ಚಿದೆ, ಅದನ್ನೇನ್ ಮಾಡ್ಕೊಡ್ತೀರಾ ಸರ್? ಯಾಸ್ ಇಟ್ ಕಂಡೀಷನ್ ಬೇಕು ಅಂದ್ರೂ ಕೊಡ್ತೀನಿ. ಇಲ್ಲ ಟಿಂಕರಿಂಗ್ ಟಚ್ ಅಪ್ ಪಾಲಿಶ್ ಮಾಡಿಕೊಡಿ ಅಂದ್ರೂ ಮಾಡ್ಕೊಡ್ತೀರಾ? ಓಕೆ, ಸೂಪರ್. ಹಾಗೆ ನಮ್ಮ ಹತ್ರ ಒಂದು ಸ್ಯಾಂಟ್ರೋ ಕೂಡ ಅವೈಲೇಬಲ್ ಇದೆ. ಇದು ಸರ್. ಇದು ಸ್ಯಾಂಟ್ರೋ 2008 ಮಾಡಲ್. ಸೆಕೆಂಡ್ ಓನರ್. FC ಫ್ರೆಶ್ ಆಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ.
ವಿತ್ ಟ್ರಾನ್ಸ್ಫರ್ 170 ಕೊಡ್ತೀನಿ ಸರ್. 170 ಸಿಗುತ್ತೆ ನೋಡಿ. ಸ್ಯಾಂಟ್ರೋ ಕಲರ್ 2008 ಮಾಡಲ್ 8 ಮಾಡಲ್ GLS. ಅದು ಮಾಡಲ್ ಇದೆ ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನೋಡಿ, ಕುಶನ್ ಫಿನಿಶ್ ಅಲ್ಲಿ ಸೀಟ್ಸ್ ಇದೆ. ಇಂಟೀರಿಯರ್ ಅಲ್ಲಿ AC ಎಲ್ಲ ಇದೆ. AC ಎಲ್ಲ ವರ್ಕಿಂಗ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಸರ್. ಓಕೆ, ಆನ್ ಟೇಬಲ್ ನೆಗೋಷಿಯೇಷನ್ ಮಾಡ್ತೀರಾ ಸರ್? 1,70,000 ಕೊಡ್ತೀನಿ. 1,70,000 ರೂಪಾಯಿಗೆ 8 ಮಾಡಲ್ ಸಿಗುತ್ತೆ ನಿಮ್ಗೆ. ಹಾಗೆ ಇನ್ನೊಂದು ಇದೆ ಆಲ್ಟೋ. ಮಾರುತಿ ಆಲ್ಟೋ, ಬಡವರು ಬಾದಾಮಿನಿ ಅಂತಾರೆ. ಆಲ್ಟೋ 2013 ಮಾಡಲ್ ಸಿಂಗಲ್ ಓನರ್. 2,30,000 ಕೊಡ್ತೀನಿ ಸರ್. 2,30,000ಕ್ಕೆ 13 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ ನೋಡಿ. ಹಾಗೆ i20 ಹುಡುಕರಿಗೆ i20 ಕೂಡ ಆಪ್ಷನ್ ಇದೆ ಸರ್. i20 ಡೀಸೆಲ್ 2012 ಮಾಡಲು ಸೆಕೆಂಡ್ ಓನರ್ 3,70,000 ಕೊಡ್ತೀನಿ. 12 ಮಾಡಲು 3,70,000 ರೂಪಾಯಿಗೆ ಅದು ಡೀಸೆಲ್ ವೆಹಿಕಲ್ ಸಿಗುತ್ತೆ. ಸ್ಪೋರ್ಟ್ಸ್ ಸರ್, ಸ್ಪೋರ್ಟ್ಸ್ ಹೌದು. ಒಂದು ಆಪ್ಷನ್ ಕೆಳಗೆ ಬರುತ್ತೆ ಅಷ್ಟೇ ಆಸ್ತಾ ಇಂದ. ಹೌದು. ಎಲ್ಲರೂ ಇನ್ನೋವಾಗಳು ಹುಡುಕ್ತಾ ಇರ್ತೀರಾ. ಇನ್ನೋವಾ ಮಾರ್ಕೆಟ್ ಅಂತ ಕೇಳಿದಿರಾ. BM ಕಾರ್ಸ್ ಅಲ್ಲಿ ಇನ್ನೋವಾ ಮಾರ್ಕೆಟ್ ಕೂಡ ಇದೆ. ಹೌದು ಹೇಳಿ. 3 ಗಾಡಿ ಇದೆ ಸರ್. ಇನ್ನೋವಾ 3 ಗಾಡಿ ಸರ್. 2008 ಫ್ರೆಶ್ FC ಆಗಿದೆ. 2028 ಗಂಟೆ FC ಇದೆ. 2008 ಸೆಕೆಂಡ್ ಓನರ್ ಸರ್. 5,75,000 ವಿ ವರ್ಷನ್ ಇನ್ನೋವಾ ಕೊಡ್ತೀನಿ. 5,70,000 ರೂಪಾಯಿಗೆ ಇನ್ನೋವಾ ಸಿಗುತ್ತೆ ನೋಡಬಹುದು. ಅದು 7 ಸೀಟರ್ ವೆಹಿಕಲ್, ಟಾಪ್ ಅಂಡ್ ವಿ ವೇರಿಯಂಟ್ ಸಿಗುತ್ತೆ ನೋಡಿ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಬಾಡಿ ಲೈನ್ ಅಲ್ಲಿ ಸಿಂಗಲ್ ಇಂಟೀರಿಯರ್ ನೋಡಿ ಸರ್. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂದ್ರೆ, ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಈವನ್ ಟಿವಿ ಕೂಡ ಇದೆ. ಹೌದು ಸರ್. ಓಕೆ, ನೋಡಬಹುದು. ಕ್ಯಾಪ್ಟನ್ ಸೀಟ್ಸ್ ಎಲ್ಲ ಬರುತ್ತೆ. ಸೀಟ್ಸ್ ಎಲ್ಲ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಡ್ಯೂಯಲ್ ಏರ್ ಬ್ಯಾಗ್ ಇದೆ. ಆಮೇಲೆ ತುಂಬಾ ವೆಲ್ ಮೇಂಟೈನ್ಡ್ ಆಗಿರೋ ವೆಹಿಕಲ್. 5,70,000 ಕೊಡ್ತೀನಿ ಸರ್. 570ಗೆ 5,70,000 ಕೊಡ್ತೀನಿ. ಓಕೆ, 570ಕ್ಕೆ. ಹಾಗೆ ಇನ್ನೊಂದು ಸರ್, ಇನ್ನೊಂದು 10 ಮಾಡಲು ವಿ ವರ್ಷನ್ ಇನ್ನೋವಾ 10 ಮಾಡಲು ವಿ ವರ್ಷನ್ ಮಾರ್ಕೆಟ್ ಎಲ್ಲಾರು ವಿಚಾರಿಸಿ ಸರ್. 7.5 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಕಡೆಯಿಂದ ಬರ್ರಿ 6 ಲಕ್ಷಕ್ಕೆ ಇನ್ನೋವಾ ಕೊಡ್ತೀನಿ. 6 ಲಕ್ಷಕ್ಕೆ ಇನ್ನೋವಾ ವಿ ವರ್ಷನ್ ಸೆಕೆಂಡ್ ಓನರ್ ಗಾಡಿ 10 ಮಾಡಲು ಕೊಡ್ತೀರಾ? 10 ಮಾಡಲು. ಓಕೆ, ತುಂಬಾ ಒಳ್ಳೆ ಪ್ರೈಸ್ ಕೂಡ ಇದೆ ನೋಡಬಹುದು. ಇದು ಕೂಡ ಸರ್ 6 ಲಕ್ಷ ಕೊಡ್ತೀನಿ. ಇನ್ನೋವಾ ವಿ ವರ್ಷನ್ ಎಲ್ಲಾರು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ. ಓಕೆ, 6 ಲಕ್ಷಕ್ಕೆ ಸಿಗುತ್ತೆ ನೋಡಬಹುದು. ಅದು 10 ಮಾಡಲು ನಿಮ್ಗೆ ಆಲ್ ಓವರ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಶೋರೂಮ್ ರೆಕಾರ್ಡ್ 1,50,000 ಸರ್. ಹೌದಾ? 1 ಲಕ್ಷ ರೆಕಾರ್ಡ್, ಶೋರೂಮ್ ರೆಕಾರ್ಡ್. ಓಕೆ, 1,50,000 ಅಷ್ಟೇ. ಇನ್ನೋವಾಗೆಲ್ಲ ಗೊತ್ತಿರುತ್ತೆ ನಿಮ್ಗೆ. 1,50,000 ಅನ್ನೋದು ಏನು ಅಲ್ಲ ಅಂತಾನೆ ಹೇಳ್ಬೋದು. 6 ಲಕ್ಷಕ್ಕೆ ಸಿಗುತ್ತೆ. 10 ಮಾಡಲು ಸಿಗುತ್ತೆ. ಇನ್ನೊಂದು 2016 ಮಾಡಲು ಇನ್ನೋವಾ ಎಲ್ಲೋ ಟು ವೈಟ್. ಇದು ಎಲ್ಲೋ ವೈಟ್ ಪೇಂಟ್ ಮಾಡಿದ್ದಾರೆ ಸರ್. ಟಾಪ್ ಎಂಡ್ GX ಇದು ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ಚಸ್ಕಲ್ಲಿ ನಿಮ್ ಚಾನಲ್ ಕಡೆ ಮಾಡಿ 8,50,000 ಕೊಡ್ತೀನಿ. 8,50,000 ಮಾಡ್ಲಿ ನಾವು ಅಷ್ಟೇನಾ? ಹೌದು ಸರ್. ಓಕೆ, 16ನೇ ಮಾಡಲ್ ಸಿಗುತ್ತೆ ನೋಡ್ಬೋದು. ಅದು ನ್ಯೂ ಶೇಪ್ ಫ್ರಂಟ್ ಗ್ರಿಲ್ ಎಲ್ಲ ಬರುತ್ತೆ ನೋಡ್ಬೋದು. ಆಫ್ಟರ್ ಮ್ಯಾಗ್ವಿಲ್ ಕೂಡ ಇದೆ ಇದರಲ್ಲಿ. ಡೈಮಂಡ್ ಕಟ್ ಮ್ಯಾಗ್ವಿಲ್ ಇದೆ ಸರ್. ಟೊಯೋಟಾದೇ ಬರುತ್ತೆ ನೋಡ್ಬೋದು. GX ವೇರಿಯಂಟ್ ಬರುತ್ತಲ್ವಾ? ಹೌದು, GX ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಓಕೆ, ಡಬಲ್ ಏರ್ ಬ್ಯಾಗ್ ABS ಎಲ್ಲವೂ ಬರುತ್ತೆ. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ. 16 ಮಾಡಲ್ ಸಿಗ್ತಾ ಇದೆ ನಿಮ್ಗೆ 8,5 ಲಕ್ಷ ಕೊಡ್ತೀನಿ. 8,5 ಲಕ್ಷಕ್ಕೆ ಸೂಪರ್ ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಹಾಗೆ ಸರ್ XCV 500 ಇದೆ ಸರ್. ನಮ್ಮ ಹತ್ರ ಇನ್ನೋವಾ 3 ಇದೆ. XCV 3 ಗಾಡಿ ಇದೆ. XCV 2016 ಮಾಡಲು ಸೆಕೆಂಡ್ ಓನರ್. ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ವಿಚಾರಿಸಿ ಸರ್. 9,500 10 ಲಕ್ಷ 10,5 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ಬಂದ್ಲಿ 9,75,000 ಕೊಡ್ತೀನಿ. 9,16,000 ಮಾಡಲು W10. ಅದು W10 ನಿಮ್ಗೆ ಸನ್ರೂಫ್ ಸಮೇತ ಬರುತ್ತೆ. 16 ಮಾಡಲು ಬರುತ್ತೆ. ಹೌದು, ಸೂಪರ್. ಅದು ಲೋನ್ ಆಗ್ಬಿಡುತ್ತೆ. ಲೋನ್ ಆಗುತ್ತೆ 90% ಲೋನ್ ಆಗ್ಬಿಡುತ್ತೆ. 9 ಲಕ್ಷ ಲೋನ್ ಆಗುತ್ತೆ. 90% ಅಂದ್ರೆ 9 ಲಕ್ಷ ಲೋನ್ ಆಗುತ್ತೆ. 75,000 9,75 ಕೊಡ್ತೀನಿ. 75,000 ತಗೊಬನ್ನಿ, ಲೋನ್ ಆಗ್ಬಿಡುತ್ತೆ. ಹಾಗೆ ವ್ಯಾಗನರ್ ಬೇಕು. ವ್ಯಾಗನರ್ ಯಾರೋ ಹುಟ್ಟಿದ್ರೆ 10 ಮಾಡಲು ನ್ಯೂ ಶೇಪ್. ಇದು 11 ಮಾಡಲು 1011 ನ್ಯೂ ಶೇಪ್ ಗಾಡಿ ವ್ಯಾಗನರ್ ಸರ್. ಮಾರ್ಕೆಟ್ ಎಲ್ಲಿ ಬೇಕಾದ್ರೆ 275 ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ಬರೀ 2,40,000 ಕೊಡ್ತೀನಿ. 2,40,000 ವ್ಯಾಗನರ್. ಅದು ಸಿಂಗಲ್ ಓನರ್ ಗಾಡಿ. ನ್ಯೂ ಶೇಪ್ ಸಿಂಗಲ್ ಓನರ್ ಗಾಡಿ. ಓಕೆ, ಸೂಪರ್. ಲೋನ್ ಆಗುತ್ತಲ್ವಾ? 2 ಲಕ್ಷ ಲೋನ್ ಆಗ್ಬಿಡುತ್ತೆ. ಹೌದಾ? ಅವಾಗ್ಲೇ ಯಾವ್ದೋ ಒಂದು ಗಾಡಿ ತೋರಿಸಿದ್ರೆ ಆಲ್ಟೋ ಅದು ಲೋನ್ ಸರ್ ಮಾಡ್ಕೊಡ್ತೀನಿ. ಓಕೆ, ಇವ್ರ ಹತ್ರ ಸ್ಪೆಷಲ್ ಅಂದ್ರೆ ಯಾವ್ದೇ ಗಾಡಿ ತಗೊಳ್ಳಿ, 5 ಮಾಡಲು 4 ಮಾಡಲು 3 ಮಾಡಲು ಯಾವ್ದೇ ತಗೊಳ್ಳಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ಇದು ಸರ್ 2008 FC ಇನ್ಸೂರೆನ್ಸ್ ರನ್ನಿಂಗ್ ಸೆಕೆಂಡ್ ಓನರ್. ಸರಿ, ಥರ್ಡ್ ಓನರ್ ಆಗಿದೆ ಸರ್. 1,70,000 ಕೊಡ್ತೀನಿ. 1,70,000 ರೂಪಾಯಿಗೆ ಓನರ್ ಆಗಿದೆಯಲ್ಲ, ಸ್ವಲ್ಪ ಕಡಿಮೆ ಮಾಡಿಯಲ್ಲ? ಇಲ್ಲ ಸರ್, ಥರ್ಡ್ ಓನರ್ ಆಗಿದೆ. 1,70,000 ಸರ್. ನಿಮ್ ಚಾನಲ್ ಕಡೆಯಿಂದ 65 ಕೊಡ್ತೀನಿ. 1,65. ಯಾವ ಮಾಡಲ್ ಅಂದ್ರೆ? 8 ಮಾಡಲು 1,65 ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ. ಓಕೆ, ಸೂಪರ್. ಇಂಟೀರಿಯರ್ ತೋರಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲವನ್ನು ನೀಟ್ ಆಗಿದೆ ಸರ್. ನೀಟ್ ಆಗಿದೆ. ಇದು ಲೋನ್ ಮಾಡ್ಕೊಡ್ತೀರಾ? ಹೌದು, ಮಾಡ್ಕೊಡ್ತೀರಾ? ಆಗಲ್ಲ ಸರ್. ಆಗಲ್ಲ. ಇಲ್ಲಿ ಚಿಕ್ಕದಾಗಿ ಇಲ್ಲೂ ಒಂದು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಅದು ನ್ಯೂ ಶೇಪ್ i20. ಹೇಳಿ ಸರ್. ಸರ್ 2020 ಮಾಡಲು ಸಿಂಗಲ್ ಓನರ್ 85,000 ಹೊಡೆದೆ. i20 ಮ್ಯಾಗ್ನಾ
ಆಪ್ಷನಲ್. ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ನ್ಯೂ ಶೇಪ್ ಗಾಡಿ ಸರ್. New shape ಮಾರ್ಕೆಟ್ vehicle. 7.5 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಕಡೆಯಿಂದ ಬರ್ಲಿ ನಮ್ ಶೋರೂಮ್ ಗೆ BM ಕಾರ್ಸ್ ಗೆ 6,30,000 ಕೊಡ್ತೀನಿ. 6,30,000 ನ್ಯೂ ಶೇಪ್ ಸಿಗುತ್ತೆ ನಿಮ್ಗೆ. ನೋಡ್ಬೋದು ಅದು 2020 ಮಾಡಲ್ ಸಿಂಗಲ್ ಓನರ್, 80,000 ಸರ್ವಿಸ್ ಹಿಸ್ಟ್ರಿ ಸಮೇತ ನೋಡ್ಬೋದು. ನಿಮ್ಗೆ ಫ್ಲೋಟಿಂಗ್ ಡಿಸ್ಪ್ಲೇ ಸಮೇತ ಬರುತ್ತೆ. AC ಎಲ್ಲ ಇದೆ, ತುಂಬಾ ವೆಲ್ ಮೇಂಟೈನ್ ಆಗಿರುತ್ತೆ. Neat condition ಗಾಡಿ sir. ನೀಟ್ ಆಗಿದೆ. 2020 ಮಾಡಲ್ 6,30,000 ಕೊಡ್ತೀನಿ. 6,30,000 ರೂಪಾಯಿ ಸಿಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಲೋನ್ ಆಗ್ಬಿಡುತ್ತೆ. 30,000 ತನಕ ಲೋನ್ ಆಗ್ಬಿಡುತ್ತೆ. ಓಕೆ ಸೂಪರ್. ನೆಕ್ಸ್ಟ್ ಸರ್ ನಿಸಾನ್ ಸನ್ನಿ ಡೀಸೆಲ್ ಗಾಡಿ. ಈ ಸ್ವಲ್ಪ ಕಂಡೀಷನ್ ಕಮ್ಮಿ ಇದೆ. 13 ಮಾಡಲ್ ಸೆಕೆಂಡ್ ಓನರ್, ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಸರ್. ಇದು ಚಾಲೆಂಜರ್ ರೇಟ್ ಕೊಡ್ತೀರಿ. ಯಾರಾದ್ರೂ ತಗೊಂಡಾಗ ರೆಡಿ ಮಾಡಿಸ್ಕೊಳ್ಳಿ, ಇಲ್ಲ ರೆಡಿ ಮಾಡಿಸ್ಕೊಡಿ ಇದ್ರು ಮಾಡಿಸ್ಕೊಡ್ತೀನಿ ಸರ್. 1,40,000 ಕೊಡ್ತೀನಿ. 1,40,000 ಅದು ನಿಸಾನ್ ಸನ್ನಿ 13 ಮಾಡಲು. ಓಕೆ, ಬಾಡಿ ಲೈನ್ ಸ್ವಲ್ಪ ಕೆಲಸ ಇದೆ. ಫ್ರಂಟ್ ಅಲ್ಲಿ ಬಡತನದ ಮೇಲೆ ಯುದ್ಧ, ಬಡತನದ ಮೇಲೆ ಯುದ್ಧ. ಓಕೆ ಸೂಪರ್. 1,40,000 ಸನ್ನಿ ಸಡಾನ್ ಸಿಗುತ್ತೆ. ಬಟನ್ ಸ್ಟಾರ್ಟ್ ಸರ್. ಮ್ಯಾಗ್ವಿಲ್ ಗೀಗ್ವಿಲ್ ಎಲ್ಲ ಸೂಪರ್ ಆಗಿದೆ. ಇಂಜಿನ್ ಸೂಪರ್ ಆಗಿದೆಯಾ? ಇಂಜಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸಣ್ಣ ಪುಟ್ಟ ಮಾಡ್ಕೋಬೇಕು. ಇಂಜಿನ್ ಪ್ರಾಬ್ಲಮ್ ಇದೆ. ಹೌದೌದು ಇದೆ. ಓಕೆ ಸೂಪರ್. ಇಂಜಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸಣ್ಣ ಪುಟ್ಟ. 1,40,000 ಎಷ್ಟು ಖರ್ಚು ಬಿಡುವುದು ಸರ್? 40,000 ಖರ್ಚಿದೆ. ಏನ್ ಖರ್ಚಿದೆ ಅಂತ ಹೇಳ್ಬಿಡಿ ಸರ್. ನಾಜಲ್ ಖರ್ಚಿದೆ, ನಾಜಲ್ ಸೌಂಡ್ ಇದೆ. ರೆಡಿ ಮಾಡ್ಕೊಂಡ್ರೆ ಸರ್ 1,40,000 ಕೊಡ್ತೀನಿ, ಇಲ್ಲ ಅವರೇ 2 ಲಕ್ಷ ಕೊಡ್ಲಿ, ಫುಲ್ ಇಂಜಿನ್ ಮಾಡ್ಕೊಡ್ತೀನಿ. ಇಂಜಿನ್ ಮಾಡ್ಕೊಡ್ತಾರೆ. ನಾಜಲ್ ಸೌಂಡ್ ಇದೆ. ನಾಜಲ್ ಸೌಂಡ್ ಸೊ ಗೊತ್ತಿದ್ರೆ ನೀವು ಮೆಕ್ಯಾನಿಕಲ್ ಸ್ವಲ್ಪ ವಿಚಾರಿಸ್ಕೊಳ್ಳಿ. ಹಾಗೆ ಡಿಸೈರ್ ಬೇಕು ಅಂದ್ರೆ ಡಿಸೈರ್ ಕೂಡ ಬ್ಲಾಕ್ ಕಲರ್ 2008 ಫ್ರೆಶ್ ಎಫ್ಸಿ, ಇನ್ಸೂರೆನ್ಸ್ ಫ್ರೆಶ್. 2008 ಡೀಸೆಲ್ ಗಾಡಿ, ಸ್ವಿಫ್ಟ್ ಡಿಸೈರ್ VDI ಸರ್. ಗಾಡಿ ಸೂಪರ್ ಇದೆ, ಮ್ಯಾಗ್ವಿಲ್ ಇದೆ, ಡಬಲ್ ಡಿನ್ ಸಿಸ್ಟಮ್ ಇದೆ. ಗಾಡಿ ನೀಟ್ ಕಂಡೀಷನ್ ಇದೆ. 2,40,000 ಕೊಡ್ತೀನಿ ಸರ್. 2,40,000 ಡೀಸೆಲ್ ವೇರಿಯಂಟ್, ಡಿಸೈರ್. ಓಕೆ ನೋಡ್ಬೋದು ಇಂಟೀರಿಯರ್ ಯಾವ ತರ ಇದೆ ಅಂತ. ಇಂಟೀರಿಯರ್ ಕೂಡ ವೆಲ್ ಸೂಪರ್ ಆಗಿದೆ ಸರ್. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. AC ಎಲ್ಲವೂ ಇದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಇವ್ರ ಹತ್ರ ಏನಂತ ಹೇಳಿದ್ರೆ, ಗಾಡಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೌದಪ್ಪ ಪ್ರಾಬ್ಲಮ್ ಇದೆ ಅಂತಾನೆ ಕೊಟ್ಬಿಡ್ತಾರೆ. 2,40,000 ಕೊಡ್ತೀನಿ ಸರ್. ಇನ್ನು ಟೇಬಲ್ ಆನ್ ಟೇಬಲ್ ಬರ್ಲಿ ಸರ್. 2,30,000 ಕೊಡ್ತೀನಿ. 2,30,000 ಯಾವ ಮಾಡಲ್ ಅಂದ್ರಿ? 8 ಮಾಡಲು ಡಿಸೈರ್ ಫ್ರೆಶ್ ಎಫ್ಸಿ ಡೀಸೆಲ್. ಅದನ್ನು ಹೌದು, ಡೀಸೆಲ್ ಗಾಡಿ ಫ್ರೆಶ್ ಎಫ್ಸಿ ಎಲ್ಲ ಮಾಡ್ತಾರೆ. ಓಕೆ ಹಾಗೆ ನಮ್ಗೆ ಓಮ್ನಿ ಇದೆ ಸರ್. ಯಾರಾದ್ರೂ ಮಾರ್ಕೆಟ್ ಅಲ್ಲಿ ಊಟ ತಿಂಡಿ ಬಿಸ್ನೆಸ್ ಮಾಡೋರಿಗೆ ಯಾರಾದ್ರೂ ಓಮಿನಿ ಹುಡುಕ್ತಿದ್ರೆ ಸರ್ ನಮ್ಮ ಹತ್ರ ಬರ್ಲಿ. 2004 ಮಾಡಲು 1 ಲಕ್ಷಕ್ಕೆ FC ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. 1 ಲಕ್ಷಕ್ಕೆ FC ಇನ್ಸೂರೆನ್ಸ್ ಓಮಿನಿ ಗಾಡಿ ಸೂಪರ್ ಆಗಿದೆ ಸಿಗುತ್ತೆ. 1 ಲಕ್ಷಕ್ಕೆ ಸೂಪರ್. ಹಾಗೆ ಈಕೋ ಬೇಕು ಅಂದ್ರೆ ಈಕೋ ಕೂಡ ಅವೈಲೇಬಲ್ ಇದೆ. 2 ಇದೆ. ಹೇಳಿ ಸರ್. ಸರ್ ಈಕೋ 17 ಮಾಡಲು 4th ಓನರ್ ಸರ್. ಮಾರ್ಕೆಟ್ ಅಲ್ಲಿ 17 ಮಾಡಲು ಸಿಂಗಲ್ ಸೆಕೆಂಡ್ ತಗೋಬೇಕು ಅಂದ್ರೆ 3,75,000 ಆಡಿದೆ. ನಮ್ ಶೋರೂಮ್ BM ಕಾರ್ಸ್ ಗೆ ನಿಮ್ ಚಾಲನಿಂದ ಬರ್ಲಿ. 2017 ಮಾರ್ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಈಕೋ ಕೊಡ್ತೀನಿ. ಈಕೋ ಸಿಗುತ್ತೆ. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 3 ಲಕ್ಷ ಲೋನೇ ಆಗ್ಬಿಡುತ್ತೆ. 3 ಲಕ್ಷ ಲೋನೇ ಆಗ್ಬಿಡುತ್ತಾ? ಹಾಗಾದ್ರೆ ಏನು ತರಬೇಡಿ. ಏನು ತರಬೇಕಿಲ್ಲ ಸರ್. 7 ಸೀಟರ್ ವೆಹಿಕಲ್ ಬರುತ್ತೆ. 7 ಸೀಟರ್ ವೆಹಿಕಲ್ AC ಗಾಡಿ ಸರ್. AC ಗಾಡಿ. ನೆಕ್ಸ್ಟ್ ಇನ್ನೊಂದು ಈಕೋ ಇದೆ, ಅದು ಸೋಲ್ಡ್ ಆಗಿದೆ ಸರ್. ಸೋಲ್ಡಾ? ಓಕೆ ಸೂಪರ್. ನೆಕ್ಸ್ಟ್ ಇನ್ನೊಂದು ಸರ್, ಇದು ಫೋರ್ಡ್ ಫಿಗೋ 15 ಮಾಡಲು ಡೀಸೆಲ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ 15 ಮಾಡಲು ಡೀಸೆಲ್ ಗಾಡಿ ಯಾವ್ದೇ ತಗೋಬೇಕು ಅಂದ್ರೆ 4 ಲಕ್ಷ ಬೇಕು. 4,25,000 ಲಕ್ಷ ಸರ್. ನಮ್ ಶೋರೂಮ್ ಗೆ ನಿಮ್ ಚಾನಲ್ ಕಡೆಯಿಂದ ಬರ್ಲಿ. BM ಕಾರ್ಸ್ ಗೆ 2,25,000 ಕೊಡ್ತೀನಿ. 2,25,000 ಇನ್ನೂ 10,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 15 ಮಾಡಲು ಡೀಸೆಲ್ ಗಾಡಿ. ಓಕೆ ಸೂಪರ್. 2,10,000 ಕೊಟ್ಬಿಡ್ತೀನಿ ಸರ್. 2,10,000 15 ಮಾಡಲು ಸಿಗುತ್ತೆ ನಿಮಗೆ. ಆನ್ ಟೇಬಲ್ ಬರ್ಲಿ 2,10,000 ಕೊಡ್ತೀನಿ. 2,10,000 ಆನ್ ಟೇಬಲ್. i20 ಹುಡುಕ್ತಾ ಇದೀರಾ? i20 ಕೂಡ ಅವೈಲೇಬಲ್ ಇದೆ ಸರ್. i20 19 ಮಾಡಲಿ ಸರ್. 19 ಮಾಡಲು 1,30,000 ಶೋರೂಮ್ ರೆಕಾರ್ಡ್ ಹೊಡಿದೆ ಸರ್. ಮಾರ್ಕೆಟ್ ಅಲ್ಲಿ i20 19 ಮಾಡಲು ಮ್ಯಾಗ್ನಾ ಆಪ್ಷನ್ ಅಲ್ಲೂ 80% ಹೊಸ ಟೈರ್ ಇದೆ. ನೀಟ್ ಕಂಡೀಷನ್ ಗಾಡಿ. ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ಚಾಸ್ಲಿ 6,3,7 ಲಕ್ಷ ಕಮ್ಮಿ ಇಲ್ಲ ಸರ್. ನಮ್ ಶೋರೂಮ್ ಅಲ್ಲಿ BM ಕಾರ್ಸ್ ಅಲ್ಲಿ ನಿಮ್ ಚಾನಲ್ ನಿಂದ ಬಂದ್ರೆ 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷಕ್ಕೆ 19 ಮಾಡಲ್ i20 ಕೊಡ್ತೀನಿ. ನ್ಯೂ ಶೇಪ್ 19 ಮಾಡಲ್ i20 ಅದು ನ್ಯೂ ಶೇಪ್ ಸಿಗುತ್ತೆ ನಿಮ್ಗೆ. ನೀಟ್ ಕಂಡೀಷನ್ ಗಾಡಿ. ಓಕೆ ನೀಟ್ ಕಂಡೀಷನ್. ಓವರ್ ಆಲ್ ಬಾಡಿ ನೋಡಿ, ಬಾಡಿ ಲೈನ್ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಇದೆ ನೋಡಬಹುದು. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಮ್ಯಾನ್ಯುಯಲ್ ವೇರಿಯಂಟ್ ಇದಾಗಿರುತ್ತೆ. ಬೇಸ್ ಏನಿದು ಮ್ಯಾಗ್ನಾ ಬರುತ್ತಾ? ಓಕೆ 6 ಲಕ್ಷ. ಬರೀ 6 ಲಕ್ಷ ಕೊಡ್ತೀನಿ. 6 ಲಕ್ಷಕ್ಕೆ 19 ಮಾಡಲು. ಓಕೆ ಸೂಪರ್. i10 ಯಾರು i10 ಗ್ರ್ಯಾಂಡ್ ಹುಡುಕ್ತಿದ್ರೆ 14 ಮಾಡಲು ಸಿಂಗಲ್ ಓನರ್. ಓಕೆ ಸರ್ ಬರೀ 80,000 ಓಡಿದೆ. ಬರೀ 80,000 ಸರ್. 4,30,000 ಕೊಡ್ತೀನಿ. 4,30,000 14 ಮಾಡಲು i10 ಗ್ರ್ಯಾಂಡ್ i10. ಓವರ್ ಆಲ್ ಬಾಡಿ ಲೈನ್ ನೋಡಿ ಸೂಪರ್ ಆಗಿ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್.
Single owner. ಇಲ್ಲೊಂದು ಚಿಕ್ಕದಾಗಿ ಡೆಂಟ್ ಆಗಿದೆ ಅಷ್ಟೇ ಬಿಟ್ರೆ ಇಂಟೀರಿಯರ್ ನೋಡಿ, ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ. ಮ್ಯಾನುವಲ್ ವೇರಿಯಂಟ್ ಇದಾಗಿರುತ್ತೆ. ಓವರ್ ಆಲ್ ಬಾಡಿ ಲೈನ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. 4,30,000 ರೂಪಾಯಿಗೆ ಸಿಗುತ್ತೆ. ಹೌದು ಸರ್ ಅಲ್ವಾ? ಓಕೆ. ಅದೇ ರೀತಿ ಶಿಫ್ಟ್ ZDI ಸರ್, ಶಿಫ್ಟ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಗೊತ್ತು, ಮಾರ್ಕೆಟ್ ಹುಡಿಕೊಂಡ್ರು ZDI ಟಾಪ್ ಎಂಡ್ ಗೋಲ್ಡ್ ಸಿಗ್ತಾ ಇಲ್ಲ ಸರ್. ಸೆಕೆಂಡ್ ಓನರ್ 1,10,000 ರೆಕಾರ್ಡೆಡ್ ಓಡಿದೆ ಸರ್. ಸೆಕೆಂಡ್ ಓನರ್ 4,10,000 ಕೊಡ್ತೀನಿ. 4,00,000 ರೂಪಾಯಿಗೆ ZDI ಟಾಪ್ ಎಂಡ್ ನ್ಯೂ ಶೇಪ್ 15 ಯಾವ ಮಾಡಲ್ ಇದು? 11 ಮಾಡಲ್ ಸರ್. 11 ಮಾಡಲ್ ಸಿಗುತ್ತೆ. ಡೀಸೆಲ್ ಅಲ್ವಾ? ಡೀಸೆಲ್ ಸರ್. ಓಕೆ ಸೂಪರ್. 4,10,000 ಕೊಡ್ತೀನಿ. 4,10,000 ರೂಪಾಯಿಗೆ ನೋಡಿ. ಇಂಟೀರಿಯರ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಪ್ರತಿಯೊಂದು ಆಪ್ಷನ್ ಬರುತ್ತೆ. 4,10,000. ಕಿಯಾ ಸರ್, ಮಾರ್ಕೆಟ್ ಅಲ್ಲಿ ಕಿಯಾ ಹುಡುಕಿದ್ರೆ ಸರ್ HDX ಪ್ಲಸ್ ಇದು ಗಾಡಿ ನೀಟ್ ಕಂಡೀಷನ್, ಸಿಂಗಲ್ ಓನರ್ ಸೆಲ್ಟೋಸ್, ಕಿಯಾ ಸೆಲ್ಟೋಸ್ ಸರ್. ಸಿಂಗಲ್ ಓನರ್ 78,000 ರೆಕಾರ್ಡೆಡ್ ಹೊಡಿದೆ ಸರ್. ಶೋರೂಮ್ ಅಲ್ಲಿ 20 ಲಕ್ಷ ಗಾಡಿ ಸರ್. BM ಕಾರ್ಸ್ ಅಲ್ಲಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 12 ಲಕ್ಷ ಕೊಡ್ತೀನಿ ಸರ್. 12 ಲಕ್ಷಕ್ಕೆ ಕಿಯಾ ಸೆಲ್ಟೋಸ್ ಕೊಡ್ತೀನಿ. ಮಾಡಲ್ ಅಂದ್ರೆ 20 ಮಾಡಲ್ ಸರ್. 20 ಮಾಡಲ್ ಸಿಗುತ್ತೆ. ಸಿಂಗಲ್ ಓನರ್ ರೆಕಾರ್ಡೆಡ್ ಓಡಿದೆ. ರೆಕಾರ್ಡೆಡ್ ಗಾಡಿ ನೋಡಿ ಸರ್, ಅನ್ಟಚ್ ಪೀಸ್ ಗಾಡಿ. ಓಕೆ, 20 ಲಕ್ಷ ಆನ್ ರೋಡ್ ಪ್ರೈಸ್ ಬರುತ್ತೆ ಅಂತ ಇದು ನಿಮ್ಗೆ ಬರೀ 12 ಲಕ್ಷಕ್ಕೆ ಕೊಡ್ತಾರೆ. BM ಕಾರ್ಸ್ ಅಲ್ಲಿ ಕೊಡ್ತೀನಿ. ಓಕೆ, ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಏನೊಂದು ಯಾವ್ದೋ ಒಂದು ಬ್ರ್ಯಾಂಡ್ ಹಾಕ್ಸ್ಕೊಂಡಿದ್ದಾರೆ, ಚೆನ್ನಾಗಿದೆ. ಅದು ಲೆದರ್ ಸೀಟ್ಸ್ ಶೋರೂಮ್ ದೇ ಸರ್ ಅದು. ಓಕೆ, ಶೋರೂಮ್ ದೇನಾ ಅದು? ಶೋರೂಮ್ ಸೀಟ್. ಓಕೆ, ಶೋರೂಮ್ ನೋಡಬಹುದು. ತುಂಬಾನೇ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಬಾಡಿ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇನ್ನೊಂದು ಗಾಡಿ ರಿಡ್ಸ್ ಸರ್. ಮಾರುತಿ ರಿಡ್ಸ್ ಪೆಟ್ರೋಲ್ ಗಾಡಿ 2009 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಸರ್ 2,30,000 ಕೊಟ್ಬಿಡ್ತೀನಿ. 2,30,000 ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ರಿಡ್ಸ್ ಸಿಂಗಲ್ 2009 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 2,30,000 ಕೊಡ್ತೀರಾ? ಓಕೆ, I20 ಆಸ್ಟಾ 15 ಮ್ಯಾನುಫ್ಯಾಕ್ಚರಿಂಗ್ 17 ರಿಜಿಸ್ಟ್ರೇಷನ್ ಗಾಡಿ ಸರ್. ಸರ್ ಮಾರ್ಕೆಟ್ ಅಲ್ಲಿ 17 ಅಂತ ತಗೊಂಡ್ರೆ 7 ಲಕ್ಷ ಬೇಕು, 15 ಅಂತ ತಗೊಂಡ್ರೆ 6 ಲಕ್ಷ ಬೇಕು ಸರ್. 15 ಬೇಡ, 17 ಬೇಡ. ನಮ್ ಶೋರೂಮ್ BM ಕಾರ್ಸ್ ಅಲ್ಲಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ I20 ಆಸ್ಟಾ ಪೆಟ್ರೋಲ್ ಗಾಡಿ. ಓನರ್ ಮಾತ್ರ 3 ಆಗಿದೆ. 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷ 17 ಮಾಡಲ್ I20. ಅದನ್ನು ಆಸ್ಟಾ ಟಾಪ್ ಎಂಡ್ ನೋಡಬಹುದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ 5 ಲಕ್ಷ ಕೊಡ್ತೀನಿ ಸರ್. ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ. 5 ಲಕ್ಷಕ್ಕೆ 5 ಲಕ್ಷಕ್ಕೆ ಸಿಗುತ್ತೆ. 17 ಮಾಡಲ್ ಸಿಗುತ್ತೆ. ಅದನ್ನು ಇಂಟೀರಿಯರ್ ನೋಡಿ, ಲೆದರ್ ಸೀಟ್ಸ್ ಎಲ್ಲ ಇದೆ. ಕಂಪನಿ ಜಿನಿಯನ್ ಕಿಲೋಮೀಟರ್ ರೆಕಾರ್ಡೆಡ್ 80,000 ಓಡಿದೆ. 80,000 ಅಷ್ಟೇ ರೆಕಾರ್ಡೆಡ್ ಶೋರೂಮ್. ಓಕೆ, ರೆಕಾರ್ಡೆಡ್ ಓಡಿದೆ. ಇದು ಕೂಡ ಪೆಟ್ರೋಲ್ ಅಲ್ಲಿ ಬರುತ್ತೆ. ಡಿಫಾಗರ್, ವೈಪರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಬಿಕಾಸ್ ಇದು ಆಸ್ಟಾ ವೇರಿಯಂಟ್ ಆಗಿರೋದ್ರಿಂದ 5 ಲಕ್ಷಕ್ಕೆ ಸಿಗುತ್ತೆ. 17 ಮಾಡಲ್ I20 ಆಸ್ಟಾ. ಹೌದು. ಓಕೆ, 14 ಮಾಡಲು, ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ. RXL ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 4.5 ಸರ್. ಇನ್ನು ನಿಮ್ ಚಾನಲ್ ಕಡೆಯಿಂದ 4,40,000 ಕೊಡ್ತೀವಿ. 4,40,000ಕ್ಕೆ 13 ಮಾಡಲ್ 14 ಮಾಡಲು ಡೆಸ್ಟರ್ ವೈಟ್ ಕಲರ್. ಅದು ಡೀಸೆಲ್ ಇಂಟರ್ನಲ್ ನೋಡ್ಕೋಬಹುದು ಸರ್. ಸೂಪರ್ ಆಗಿದೆ. ಡೀಸೆಲ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಇಂಟೀರಿಯರ್ ನೋಡಿ, ಗುಡ್ ಕಂಡೀಷನ್ ಇದೆ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಆ ಕಡೆ ಹೋಗ್ತೀನಿ, ಆಕ್ಚುಲಿ ಈ ಕಡೆ ಕ್ಲೋಸ್ ಆಗಿದೆ. ನೋಡಿ ಇಂಟೀರಿಯರ್ ಯಾವ ತರ ಇದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಸ್ಟೇರಿಂಗ್ ಎಲ್ಲ ನೋಡಬಹುದು, ನೀಟ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದು ಮ್ಯಾನುವಲ್ ವೇರಿಯಂಟ್ ಆಗಿರುತ್ತೆ. ಡಿಫಾಗರ್, ವೈಪರ್ ಪ್ರತಿಯೊಂದು ಬರುತ್ತೆ. ವೈಪರ್ ಒಂದು ಹೋಗಿದೆ, ಡಿಫಾಗರ್ ಇದೆ. ಆಮೇಲೆ ವೈಪರ್ ಬೇಕಾದ್ರೆ ನೀವು ಹಾಕಿಸ್ಕೊಬಹುದು. ಪ್ರತಿಯೊಂದು ಆಪ್ಷನ್ ಬರ್ತಕ್ಕಂಥ ವೆಹಿಕಲ್ 4,30,000 ಕೊಡ್ತೀನಿ ಸರ್. 30,000 ರೂಪಾಯಿಗೆ ಸಿಗುತ್ತೆ. 14 ಮಾಡಲ್ ಸಿಗುತ್ತೆ ಅದರಲ್ಲೂ. ಹಾಗೆ XCV 500 ಹುಡುಕೋರು. XCV ಇನ್ನೊಂದು ಅದು 16 ಮಾಡಲು, ಇದು 18 ಮಾಡಲು. ಅದು ಸೆಕೆಂಡ್ ಓನರ್, ಇದು ಥರ್ಡ್ ಓನರ್ ಸರ್. ಗಾಡಿ ಮಾತ್ರ ಶೋರೂಮ್ ರೆಕಾರ್ಡ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಮೈನಸ್ ಒಂದೇ ಇದ್ರಲ್ಲಿ. 2018 ಮಾಡಲು. ಓನರ್ ಮಾತ್ರ 3 ಆಗಿದೆ. ಗಾಡಿ ನೀಟ್ ಕಂಡೀಷನ್ ಇದೆ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ರೆಕಾರ್ಡೆಡ್ ಕಿಲೋಮೀಟರ್, ಶೋರೂಮ್ ಹಿಸ್ಟ್ರಿ. ಎಷ್ಟು ಹೊಡಿದೆ ಸರ್ ಇದು? ಸರ್ ಗಾಡಿ 1,40,000 ಶೋರೂಮ್ ಸರ್ವಿಸ್. ಸಾರಿ, ಸನ್ ರೂಪ್ ಗಾಡಿ. W10 ವಿತ್ ಸನ್ ರೂಪ್ ಸರ್. ಸರ್ ಮಾರ್ಕೆಟ್ 18 ಮಾಡ್ಲಿಗೆ 13 ಲಕ್ಷ ಬೇಕು ಸರ್. 13 ಲಕ್ಷ ಸರ್. ನಮ್ ಶೋರೂಮ್ ಅಲ್ಲಿ BM ಕಾರ್ಸ್ ಅಲ್ಲಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 9,25,000 ಕೊಡ್ತೀನಿ. 9,25,000 18 ಮಾಡಲ XV 500 W10 ಕೊಡ್ತೀನಿ. 18 ಮಾಡಲು, ಅದು W10 ವಿತ್ ಸನ್ ರೂಫ್ ಸಮೇತ ಸಿಗುತ್ತೆ ನಿಮ್ಗೆ. 9,25,000 ಗೆ ಸಿಗುತ್ತೆ. 18 ಮಾಡಲು ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 9,50,000 ಲೋನೇ ಆಗ್ಬಿಡ್ತೀವಿ. ಓಕೆ, 9,50,000 ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್. ಸೂಪರ್. ಹಾಗೆ ನೆಕ್ಸ್ಟ್ ಇನ್ನೊಂದು ನಿಸಾನ್ ಟೆರಾನೋ ಸರ್. 14 ಮಾಡಲು, 14 ಮಾಡಲು, ಥರ್ಡ್ ಓನರ್ ಆಗಿದೆ. ನಿಸಾನ್ ಟೆರಾನೋ ಟಾಪ್ ಎಂಡ್ ಮಾಡಲು. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ನೋಡಿ 14 ಮಾಡಲು ಶಿಫ್ಟ್ ತಗೋಬೇಕು ಅಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ 4.5 ಲಕ್ಷ ಬೇಕು ಸರ್. ನಮ್ BM ಕಾರ್ಸ್ ಗೆ ನಿಮ್ ಚಾನಲ್ ಕಡೆಯಿಂದ ಬರ್ಲಿ. ಟೆರಾನೋ 3,90,000 ಕೊಡ್ತೀನಿ. 3,90,000 ನಿಸಾನ್ ಟೆರಾನೋ ಸಿಗುತ್ತೆ. 14 ಮಾಡಲು. ಓನರ್ ಮಾತ್ರ 3 ಆಗಿದೆ. ಆಮೇಲೆ ಲೋನ್ ಬೇಕು ಅಂದ್ರೆ ಲೋನ್ 2 ಲಕ್ಷ ಆರಾಮಾಗಿ ಹಾಕೊಡ್ತೀನಿ.
ಓಕೆ ಸೂಪರ್. ಇದ್ರದ್ದು ಕೂಡ ಇಂಟೀರಿಯರ್ ತೋರಿಸ್ಬಿಡ್ತೀನಿ ತೋರಿಸಿ ಸರ್ XUV500 XUV500 18 ಮಾಡಲ್ ಇದು ನಿಮಗೆ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ ಆಪ್ಷನ್ಸ್. ಸನ್ ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಇದು ಕೂಡ. ಸರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಸರ್. ಇದ 9,25,000ಕ್ಕೆ 18 ಮಾಡಲ್ ಕೊಡ್ತೀನಿ. 18 ಮಾಡಲ್ ಸಿಗುತ್ತೆ ನಿಮ್ಗೆ. ಸೂಪರ್. ನೆಕ್ಸ್ಟ್ i20 ಸರ್ ಡೀಸೆಲ್ ಗಾಡಿ, ಥರ್ಡ್ ಓನರ್, 13 ಮಾಡಲು, AC ಪವರ್ ಶೇರಿಂಗ್ 2 ಪವರ್ ಇಂದ ಬರುತ್ತೆ ಸರ್. ಡೀಸೆಲ್ ಗಾಡಿ 13 ಮಾಡಲು ತಗೋಬೇಕು ಅಂದ್ರೆ 4-4.5 ಲಕ್ಷ ಬೇಕು ಸರ್. ನಮ್ಮ ಹತ್ರ ನಿಮ್ ಚಾನಲ್ ಕಡೆಯಿಂದ ಬರ್ಲಿ 3,10,000ಕ್ಕೆ 13 ಮಾಡಲು ಡೀಸೆಲ್ ಗಾಡಿ i20 ಕೊಡ್ತೀನಿ. ಡೀಸೆಲ್ ಗಾಡಿ ಅದನ್ನು 13 ಮಾಡಲು ಲೋನ್ ಬೇಕಾ ಸರ್? ಆರಾಮ್ಸೆ ಲೋನ್ 2.5 ಲೋನ್ ಹಾಕೊಟ್ಬಿಡ್ತೀನಿ. ಓಕೆ 2.5 ಲೋನ್ ಆಗ್ಬಿಡುತ್ತೆ. 25-30,000 ತಗೊಂಬನ್ನಿ ಲೋನ್ ಆಗ್ಬಿಡುತ್ತೆ. ರೆಬೆಲ್ ಚೆನ್ನಾಗಿದ್ರೆ 3 ಲಕ್ಷನ ಆಗುತ್ತೆ ಸರ್. 3 ಲಕ್ಷನ ಆಗ್ಬಿಡುತ್ತೆ. ಏನು ತರಬೇಡಿ, ಹಂಗೆ ಬನ್ನಿ ಆಯ್ತು. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್, ಹೊಸ ಸೀಟ್ ಕವರ್ ಹಾಕ್ಸ್ಕೊಡ್ತೀನಿ. ಹೌದಾ? ಹೊಸ ಸೀಟ್ ಕವರ್ಸ್ ಕೂಡ ಹಾಕ್ಸ್ಕೊಡ್ತಾರೆ ಅಂತ, ಯಾಕಂದ್ರೆ ವೇರ್ ಅಂಡ್ ಟೈರ್ ಆಗಿದೆ. ಬಟ್ ಇದು ಆಫ್ಟರ್ ಮಾರ್ಕೆಟ್ ವೇರ್ ಅಂಡ್ ಟೈರ್ ಆಗಿರೋದು. ಇಂಟೀರಿಯರ್ ಒಳಗಡೆ ಹೊಸದು ಅದೇ ಇದೆ, ಕಂಪನಿಯಿಂದ ಬಂದಿರೋದು. ಇದು ಸರ್ XUV500 14 ಮಾಡಲು, ಓನರ್ ಮಾತ್ರ 4 ಆಗಿದೆ. ಗಾಡಿ ಸೂಪರ್ ಇದೆ ಸರ್. 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷಕ್ಕೆ 14 ಚಾನಲ್ ಕಡೆಯಿಂದ ಬಂದ್ರೆ BM ಕಾರ್ಸ್ಗೆ 5,80,000 ಕೊಡ್ತೀನಿ. 5,80,000ಕ್ಕೆ 14 ಮಾಡಲು W8. ಓಕೆ, ಅದು ಪ್ಯೂರ್ ಕರ್ನಾಟಕ. ಓಕೆ ಸೂಪರ್ ಸರ್. ಯಾರಾದ್ರೂ 7 ಸೀಟರ್ ಪೆಟ್ರೋಲ್ ಗಾಡಿ ಹುಡುಕ್ತಿದ್ರೆ, ಎರ್ಟಿಗಾ ಅದು ಇದು ಹುಡುಕ್ತಿದ್ರೆ ಸರ್, ನಮ್ಮ ಹತ್ರ 15 ಮಾಡಲು ಸಿಂಗಲ್ ಓನರ್ ಗಾಡಿ ಇದೆ. ಹೌದು, Hyundai ಮೊಬೈಲಿಯೋ ಅಂತ ಪೆಟ್ರೋಲ್ ಗಾಡಿ 17 ಮಾಡಲು, 15 ಮಾಡಲು ಸಿಂಗಲ್ ಓನರ್. 17 ಅಂದೆ ಸಾರಿ, 15 ಮಾಡಲು ಸಿಂಗಲ್ ಓನರ್ ಮೊಬೈಲ್ ಇದೆ ಸರ್. 7 ಸೀಟರ್ ಪೆಟ್ರೋಲ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ 15 ಮಾಡಲು 7 ಸೀಟರ್ ಹುಡುಕಬೇಕು ಅಂದ್ರೆ 6 ಲಕ್ಷ ಬೇಕು ಸರ್. ನಿಮ್ ಚಾನಲ್ ಕಡೆಯಿಂದ ಬರ್ಲಿ 4,80,000 ಕೊಡ್ತೀನಿ. 4,80,000ಕ್ಕೆ 7 ಸೀಟರ್ 15 ಮಾಡಲು ಸಿಂಗಲ್ ಓನರ್ ಗಾಡಿ. 15 ಮಾಡಲು ಅದರಲ್ಲೂ ಸಿಂಗಲ್ ಓನರ್ 15 ಮಾಡಲು ತೋರಿಸಿ ಸರ್. ಪ್ರೈಸಿಂಗ್ ಇದೆ ನೋಡಿ, ನೋಡಬಹುದು. 7 ಸೀಟರ್ ವೆಹಿಕಲ್ ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅದು ಏನು ಅವಶ್ಯಕತೆ ಬೀಳಲ್ಲ, ನೀವು ಹಾಕ್ಸ್ಕೊಳ್ಳೋದು. ಸರಿ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. 7 ಸೀಟರ್ ವೆಹಿಕಲ್ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ನಿಮ್ಗೆ. 4,30,000 ಅಲ್ಲ, 4,70,000 ಸರ್. 4,70,000 ರೂಪಾಯಿಗೆ ಅದು 15 ಮಾಡಲು ಲೋನ್ ಬೇಕು ಅಂದ್ರೆ ಲೋನ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 4.5 ಲಕ್ಷ ಲೋನೇ ಆಗ್ಬಿಡುತ್ತೆ. ಇಕೋ ಸ್ಪೋರ್ಟ್ ಕೂಡ ಇದೆ. ಇಕೋ ಸ್ಪೋರ್ಟ್ಸ್ 16 ಮಾಡಲು ಸಿಂಗಲ್ ಓನರ್ ಸರ್. ಇವತ್ತು 16 ಮಾಡಲು ಮಾರ್ಕೆಟ್ ಅಲ್ಲಿ ಶಿಫ್ಟ್ ತಗೋಬೇಕು ಅಂದ್ರೆ 6 ಲಕ್ಷ 7 ಲಕ್ಷ 6.5 ಲಕ್ಷ ಹೇಳ್ತಾರೆ ಸರ್. 16 ಮಾಡಲು ಸಿಂಗಲ್ ಓನರ್ ಇಕೋ ಸ್ಪೋರ್ಟ್ಸ್ ಕೊಡ್ತೀನಿ ನಾನು 5,20,000ಕ್ಕೆ. 5,20,000ಕ್ಕೆ 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಸಿಗುತ್ತೆ. ನೋಡಬಹುದು ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ, ಅದು ಸಿಂಗಲ್ ಓನರ್. ಇಂಟೀರಿಯರ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಎಕ್ಸ್ಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಡಿಫಾರ್ ವೈಪರ್ ಎಲ್ಲ ಬರುತ್ತೆ. ಒಂದೇ ಒಂದು ಆಪ್ಷನ್ ಬರಲ್ಲ ಅಂತ ಹೇಳಿದ್ರೆ ಮ್ಯಾಗ್ವಿಲ್ ಒಂದು ಬರೋದಿಲ್ಲ. ಬಿಟ್ರೆ 16 ಮಾಡಲು ಸಿಂಗಲ್ ಓನರ್ ಸರ್. 5,20,000 ಕೊಡ್ತೀನಿ. 5,20,000 ಶಿಫ್ಟ್ ತಗೋಬೇಕು ಅಂದ್ರೆ 6 ಲಕ್ಷ ಬೇಕು. ಹೌದು, ಇಕೋ ಸ್ಪೋರ್ಟ್ಸ್ ಕೊಟ್ಬಿಡ್ತೀನಿ. ಓಕೆ, 7 ಸೀಟರ್ ವೆಹಿಕಲ್ XUV ವೆಹಿಕಲ್ ಹುಡುಕ್ತಿದ್ರೆ 16 ಮಾಡಲು ಸಿಂಗಲ್ ಓನರ್ ಗಾಡಿ 5,20,000 ಕೊಡ್ತೀನಿ. 5,20,000ಕ್ಕೆ 16 ಮಾಡಲು 16ನೇ ಮಾಡಲು 2016ನೇ ಮಾಡಲು ಟೈರ್ ಎಲ್ಲ ಹೊಸದಿದೆ. ಹೇಳ್ತಾ ಇದೀನಿ ನೋಡಿ, ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಮಾತ್ರ ಸೂಪರ್ ಇದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಹಾಗೆ XUV500 ಇನ್ನೊಂದು ಬಂದಿದೆ, ಹೇಳಿ ಸರ್. 2016 ಮಾಡಲು ಸಿಂಗಲ್ ಓನರ್ 1 ಲಕ್ಷ ರೆಕಾರ್ಡೆಡ್ ಓಡಿದೆ ಸರ್. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. 16 ಮಾಡಲು 11.5 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 11 ಲಕ್ಷ ಕೊಡ್ತೀವಿ ಸರ್. 11 ಲಕ್ಷಕ್ಕೆ ಸಿಂಗಲ್ ಓನರ್ W8 ಸಿಂಗಲ್ ಓನರ್ ಸನ್ ರೂಫ್ ಗಾಡಿ. ರೆಕಾರ್ಡೆಡ್ ಕಿಲೋಮೀಟರ್ 1 ಲಕ್ಷ ಕಿಲೋಮೀಟರ್, 1 ಲಕ್ಷ ಓಡಿದೆ. ಶೋರೂಮ್ ರೆಕಾರ್ಡ್. ಇಂಟೀರಿಯರ್ ಎಲ್ಲ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಟೈರ್ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಬಂದ್ಬಿಡುತ್ತೆ. ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ ಇದರಲ್ಲಿ. ವೆಂಟಿಲೇಟೆಡ್ ಸೀಟ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 11 ಎಷ್ಟು ಹೇಳಿದ್ರಿ? 11 ಲಕ್ಷ ಕೊಡ್ತೀವಿ. 11 ಲಕ್ಷಕ್ಕೆ ಸಿಗುತ್ತೆ. ವಿತ್ ಸನ್ ರೂಫ್ ಸಿಗುತ್ತೆ. ಸನ್ ರೂಫ್ ಅಲ್ಲಿ ಹುಡುಕೋರಿಗೆ ಏನು ತಲೆನೋವಿಲ್ಲ. ಎಷ್ಟು 4 ಗಾಡಿ ಇದೆ. 4 ಗಾಡಿ ಸನ್ ರೂಫ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. 16 ಮಾಡಲು ಸನ್ ರೂಫ್ ಗಾಡಿ 3 ಇದೆ ಸರ್. ನಾನ್ ಸನ್ ರೂಫ್ 1 ಗಾಡಿ ಇದೆ. ಇನೋವಾ 3 ಗಾಡಿ ಇದೆ. XUV 4 ಗಾಡಿ ಇದೆ. ಓಕೆ, ಸೂಪರ್ ಸರ್. ಸರ್ ಇನೋವಾಗಳು ಓಪನ್ ಚಾಲೆಂಜ್ ರೇಟ್ ಕೊಡ್ತಾ ಇದೀನಿ ಸರ್. 8.5 ಲಕ್ಷ ಕೊಡ್ತಾ ಇದೀನಿ. 16 ಮಾಡಲು 8.5 ಲಕ್ಷ ಕೊಡ್ತಾ ಇದೀನಿ. 10 ಮಾಡಲು V ವರ್ಷನ್ 6 ಲಕ್ಷ ಕೊಡ್ತಾ ಇದೀನಿ. 8 ಮಾಡಲು V ವರ್ಷನ್ 5,80,000 ಕೊಡ್ತಾ ಇದೀನಿ. ಅದೇ ರೀತಿ ನಮ್ಮ ಹತ್ರ ಲೋನ್ಸೇ ಮೇನ್ ಸರ್. ಮೇನ್ ನಮ್ಮ ಹತ್ರ ಲೋನು. ಯಾವುದೇ ಗಾಡಿ ತಗೊಂಡ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ 99% ಲೋನ್ ಮಾಡ್ಕೊಡ್ತೀನಿ. ಅದರ್ಸ್ ಅವ್ರ ಪ್ರೊಫೈಲ್ ಚೆನ್ನಾಗಿಲ್ಲ, ಹಾಳಾಗ್ಬಿಟ್ಟಿದೆ ಅಂದ್ರು 50% ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಅವ್ರ ಪ್ರೊಫೈಲೇ ಇಲ್ಲ, ಚೆನ್ನಾಗೇ ಇಲ್ಲ, ಕಾರೇ ತೊಗೊಳಕಾಲ ಅಂತ ನೋವು ಪಡಂಗಿಲ್ಲ. ನನ್ನ ಹತ್ರ ಬರ್ಲಿ ಸರ್. BM ಕಾರ್ಸ್ಗೆ 50% ಬೇಡ ಸರ್. 60% ಲೋನು, 40% ಕ್ಯಾಶು.
ಯಾವುದೇ ಗಾಡಿ ತಗೊಳ್ಳಿ ಸರ್, ನಮ್ಮ ಹತ್ರ ಲೋನ್ ಮಾಡ್ಕೊಡ್ತೀನಿ. ಅವ್ರ ಲೋನ್ ನಮ್ಮ ಹತ್ರ ಫೆಫಲ್ ಇಲ್ಲ, ಚೆನ್ನಾಗಿಲ್ಲ, ನಮ್ದು ಹಾಳಾಗ್ಬಿಟ್ಟಿದೆ ಅಂತ ಕೊರಗೆ ಇಲ್ಲ ಸರ್. BM ಕಾರ್ಸ್ ಬರ್ಲಿ, 40% ದುಡ್ಡು ತಗೊಂಡ್ಬರ್ಲಿ, 60% ಲೋನ್, ಪ್ರೈವೇಟ್ ಲೋನ್ ಮಾಡಿ ಒಂದೇ ದಿನಕ್ಕೆ ಡೆಲಿವರಿ ಕೊಡ್ತೀನಿ. ಒಂದೇ ದಿನ ಸರ್. 2 ಚೆಕ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬೆಂಗಳೂರು ಎಂಟೈರ್ ಬೆಂಗಳೂರಲ್ಲಿ ಎಲ್ಲಾರ ಇರ್ಲಿ, ಅವ್ರು ಬರ್ಲಿ ಸರ್, ನಾನು ಲೋನ್ ಹಾಕೊಡ್ತೀನಿ.